ಸೂರಜ್ ಕೇಸ್ ಬಗ್ಗೆ ನಾವೇನು ಚರ್ಚೆ ಮಾಡೋದು ಬೇಡ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೋರ್ಟ್ ಎಸ್ಐಟಿ ತನಿಖೆ ಮಾಡುತ್ತೆ. ಸೂರಜ್ ಕೇಸ್ ಸಾರ್ವಜನಿಕವಾಗಿ ಚರ್ಚೆ ಮಾಡುವ ವಿಷಯವಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೂರಜ್ ಕೇಸ್ ಬಗ್ಗೆ ನಾವೇನು ಚರ್ಚೆ ಮಾಡೋದು ಬೇಡ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೋರ್ಟ್ ಎಸ್ಐಟಿ ತನಿಖೆ ಮಾಡುತ್ತದೆ. ಸೂರಜ್ ಕೇಸ್ ಸಾರ್ವಜನಿಕವಾಗಿ ಚರ್ಚೆ ಮಾಡುವ ವಿಷಯವಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೂ ಇದ್ರ ಬಗ್ಗೆ ಮುಜುಗರ ಇದೆ, ಏನ್ ಮಾಡೋದು ನಮ್ಮ ಕೈಯಲ್ಲಿ ಇಲ್ಲ. ಸೂರಜ್ ರೇವಣ್ಣ ಪ್ರಕರಣದಲ್ಲಿ ರಾಜಕಾರಣ ಬೆರೆಸುವುದು ಬೇಡ ಅಂತ ಹೇಳಿ ಕೃಷಿ ಸಚಿವ ಚಲುವರಾಯಸ್ವಾಮಿ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಗಮನಿಸಬಹುದು, ಹಾಸನ ಉಸ್ತುವಾರಿ ಸಚಿವರಾದ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ರು. ನಾನು ನನ್ನ ಜಿಲ್ಲೆಯ ಜನತೆಗೆ ಹುರಿದುಂಬಿಸಿದ್ದೆ, ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಎಲ್ಲ ಸತ್ಯಗಳು ಹೊರಗೆ ಬರ್ತಾ ಇದೆ, ಯಾರು ಹೆದರುತ್ತಾ ಇಲ್ಲ, ಯಾರ ಧಮಕಿಗೂ ಹೆದರುತ್ತಾ ಇಲ್ಲ, ಎಲ್ಲ ವಿಷಯಗಳನ್ನು ನೇರವಾಗಿ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದರ ಮೂಲಕ ಸಾರ್ವಜನಿಕರು ಹಂಚ್ಕೋತಿದ್ದಾರೆ ಅಂತ. ಇದೀಗ ಮಂಡ್ಯದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. SIT ಅವರು ಅದನ್ನ ತನಿಖೆ ಮಾಡ್ತಾರೆ, ಅದನ್ನ ಮೀರಿ ಕೋರ್ಟ್ ಇದೆ ಈ ವಿಚಾರವಾಗಿ ನಾವು ಪಬ್ಲಿಕ್ ನಲ್ಲಿ ಚರ್ಚೆ ಮಾಡೋ ಡಿಬೇಟ್ ಅಲ್ಲ. ನಮಗೂ ಅದ್ರ ಬಗ್ಗೆ ಒಂದು ರೀತಿ ಮುಜುಗರ ಇದೆ. ಏನ್ ಮಾಡೋದು, ನಮ್ ಕೈಲಿದ್ಯಾ? ನಾವೇನಾದ್ರು ಅದನ್ನ ಸರಿಪಡಿಸೋದಕ್ಕೆ ಅಥವಾ ನಾವು ಅದನ್ನ ಇದ್ರ ಬಗ್ಗೆ ಕಾಮೆಂಟ್ ಮಾಡುವಂತ ಪರಿಸ್ಥಿತಿ ಇದೀಗ? ಯಾರೇನ್ ಮಾಡ್ತಾರೋ ಗೊತ್ತಿಲ್ಲ. ಇದಕ್ಕೆ ರಾಜಕಾರಣ ಬೆರೆಸೋದು ಇಬ್ರದ್ದು ಕಂಪ್ಲೇಂಟ್ ಇದೆ. ಇವ್ರು ಅವ್ರ ಮೇಲೆ ಫಸ್ಟ್ ಕೊಟ್ಟವ್ರೆ, ಅವ್ರು ಇವ್ರ ಮೇಲೆ ಕೊಟ್ಟರು. ಇದು ರಾಜಕೀಯದಲ್ಲಿ ಏನು ಪರಿಸ್ಥಿತಿ? ಬಹುಶಃ ಸೂರಜ್ ರೇವಣ್ಣ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಕಾಣುತ್ತೆ. ಇಬ್ರು ಕಂಪ್ಲೇಂಟ್, ಅದ್ರ ಮೇಲೆ ತನಿಖೆ ಆಗ್ಬೇಕಲ್ಲ. ಈಗ ಪೊಲೀಸ್ ಸ್ಟೇಷನ್ ಏನ್ ಮಾಡ್ತಾರೆ, ಹೊಡೆದವ್ರು ಕೊಟ್ಟರು ತಗೋತಾರೆ, ಹೊಡಿದವ್ರು ಕೊಟ್ಟರು ತಗೋತಾರೆ, ಹೊಡೆಸ್ಕೊಂಡು ಕೊಟ್ಟರು ತಗೋತಾರೆ. ಈ ಕೇಸ್ ಅಂಡ್ ಕೌಂಟರ್ ಕೇಸ್ ನಮ್ DSP ಎಲ್ಲ ಇದ್ರೆಲ್ಲ ಕೇಸ್ ಅಂಡ್ ಕೌಂಟರ್ ಕೇಸ್ ಇಲ್ಲ ಅನ್ನಂಗಿಲ್ಲ. ಕಂಪ್ಲೇಂಟ್ ಕೊಟ್ಮೇಲೆ ಕೇಸ್ ತಗೋಬೇಕಲ್ಲಪ್ಪ, ಆಮೇಲೆ ತನಿಖೆ, ಸತ್ಯ ಸರಿ ತಪ್ಪು ಅನ್ನೋದು ಆಮೇಲೆ ನಿರ್ಧಾರ. ಹಂಗಾಗಿದೆ ಈ ಕೇಸಲ್ಲಿ. ಇದ್ರಲ್ಲಿ ರಾಜಕಾರಣ ಏನ್ ಬರುತ್ತೆ ನೀವ್ ಹೇಳಿ? ಅಲ್ಲ ರೀ, ಕಂಪ್ಲೇಂಟ್ ನ ರಾಜಕಾರಣಿಗಳು ಕೊಡಕ್ ಹೇಳಿದ್ರ? ರಾಜಕಾರಣ ಈ ರಾಜ್ಯದಲ್ಲಿ ಅವ್ರ ಕುಟುಂಬನೇ ರಾಜಕೀಯದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿರತಕ್ಕಂಥ ಕುಟುಂಬ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, SIT ಅವರು ಅದನ್ನ ತನಿಖೆ ಮಾಡ್ತಾರೆ. ಸೂರಜ್ ಕೇಸ್ ಬಗ್ಗೆ ನಾವೇನು ಚರ್ಚೆ ಮಾಡೋದು ಬೇಡ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೋರ್ಟ್ SIT ತನಿಖೆ ಮಾಡುತ್ತೆ, ನಾವ್ಯಾಕೆ ಸುಮ್ಮನೆ ಚರ್ಚೆ ಮಾಡಬೇಕು? ಸೂರಜ್ ಕೇಸ್ ಸಾರ್ವಜನಿಕವಾಗಿ ಚರ್ಚೆ ಮಾಡುವ ವಿಷಯನೂ ಅಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೂ ಇದ್ರ ಬಗ್ಗೆ ಮುಜುಗರ ಇದೆ, ಏನ್ ಮಾಡೋದು ನಮ್ಮ ಕೈಯಲ್ಲಿ ಇಲ್ಲ. ಸೂರಜ್ ರೇವಣ್ಣ ಪ್ರಕರಣದಲ್ಲಿ ರಾಜಕೀಯವನ್ನು ಬೆರೆಸುವುದು ಬೇಡ ಅಂತ ಹೇಳಿ ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ.